ಗೆಳೆಯರೇ ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಶೀರ್ಷಿಕೆ ನೀರಿನ ಬವಣೆ, ವಾಟರ್ ಸ್ಕೇರ್ಸಿಟಿ. ಇಂಗ್ಲಿಷ್ನಲ್ಲಿ ಇದನ್ನು ವಾಟರ್ ಸ್ಕೇರ್ಸಿಟಿ ಎಂದು ಕರೆಯುತ್ತಾರೆ. ಈ ಒಂದು ನೀರಿನ ಬವಣೆ ಇಂದು ನಿನ್ನೆಯದಲ್ಲ. ಬಹಳಷ್ಟು ವರ್ಷಗಳಿಂದ ನಮ್ಮ ಭಾರತದಾದ್ಯಂತ ಒಂದಿಲ್ಲ ಒಂದು ಪರ್ಟಿಕ್ಯುಲರ್ಲಿ ಬೇಸಿಗೆ ಸಮಯದಲ್ಲಿ ಜನವರಿಯಿಂದ ಜೂನ್ವರೆಗೆ ಭಾಳಷ್ಟು ನೀರಿನ ಒಂದು ಸಮಸ್ಯೆ ಜನರಿಗೆ ಕಾಡುತ್ತಲೇ ಇರುತ್ತದೆ. ಕುಡಿಯುವ ನೀರಿನ ಒಂದು ಸಮಸ್ಯೆ, ಕೃಷಿಗೆ ಬೇಕಾದಂತಹ ಒಂದು ನೀರು, ಜಾನುವಾರುಗಳಿಗೆ ಬೇಕಾದಂಥ ಮತ್ತು ಕೈಗಾರಿಕೆಗಳಿಗೆ ಬೇಕಾಗ್ತಕ್ಕಂಥ ಈ ಒಂದು ನೀರು, ಈ ನೀರಿನ ಒಂದು ಬವಣೆ ಅಥವಾ ವಾಟರ್ ಸ್ಕೇರ್ಸಿಟಿ ಪ್ರತಿ ವರ್ಷ ವಿವಿಧ ಕಡೆ ವಿವಿಧ ರೀತಿಯಲ್ಲಿ ಈ ಒಂದು ನೀರಿನ ಬವಣೆಯನ್ನು ಜನರು ಅನುಭವಿಸ್ತಿರುತ್ತಾರೆ. ಇನ್ನು ನಮ್ಮ ದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಆಗತಕ್ಕಂಥ ಒಂದು ಪ್ರದೇಶ ಅದು ರಾಜಸ್ಥಾನ್ ಎಂದು ಹೇಳ್ಬೋದು. ಅತ್ಯಂತ ಕಡಿಮೆ ಮಳೆ ಆಗತಕ್ಕಂಥ ಪ್ರದೇಶ. ಇಲ್ಲಿ ಜನರು ಭಾಳಷ್ಟು ಕಷ್ಟವನ್ನು ಪಡ್ತಿದ್ದರು. ಅವರಿಗೆ ಕುಡಿಲಿಕ್ಕೂ ಕೂಡ, ಕುಡಿಯುವ ನೀರಿಗೂ ಕೂಡ ಭಾಳಷ್ಟು ಅಲ್ಲಿ ಒಂದು ಹಾಹಾಕಾರವಿತ್ತು. ಈ ಒಂದು ಸಮಸ್ಯೆಯನ್ನು ಪರಿಹರಿಸಲು ಹೇಗೆ ಎಂತಕ್ಕಂಥ ಯೋಚನೆಯನ್ನು ಸರ್ಕಾರಗಳು ಹಾಕಿಕೊಂಡು ಅವು ಒಂದು ಈ ನೀರಿನ ಬವಣೆಯನ್ನು ನಿವಾರಣೆ ಮಾಡಲು ಭಾಳಷ್ಟು ಕಷ್ಟಪಟ್ಟರು. ಈ ಒಂದು ರಾಜಸ್ಥಾನದಲ್ಲಿ ಅಲ್ಲಿ ಪೂರ್ವ ಭಾಗ ಮತ್ತು ರೈಟ್ ಸೈಡ್ ಪಶ್ಚಿಮ ಭಾಗದಲ್ಲಿ ಅಲ್ಲಿ ಒಂದು 660 ಮಿಲಿಮೀಟರ್ ಎಂಎಂನಷ್ಟು ಮಳೆಯಾದರೆ, ಪಶ್ಚಿಮ ಭಾಗದಲ್ಲಿ ಕೇವಲ ಒಂದು 300 ಎಂಎಂಗಳಷ್ಟು ಮಾತ್ರ ಅಲ್ಲಿ ಮಳೆ ಆಗ್ತಿತ್ತು. ಈ ಒಂದು ಪಶ್ಚಿಮ ಭಾಗದ ಜನರು ಭಾಳಷ್ಟು ನೀರಿನ ಒಂದು ಸಮಸ್ಯೆಯಿಂದ ಅವರು ಸಮಸ್ಯೆಯಲ್ಲಿ ಅಲ್ಲಾಡ್ತಿದ್ದರು. ಅವರಿಗೆ ಕುಡಿಯಲಿಕ್ಕೂ ಕೂಡ ಭಾಳಷ್ಟು ಕಷ್ಟ ಇತ್ತು. ಅದರೊಂದಿಗೆ ಕೃಷಿಗಾಗಿ ಆಗಲಿ, ಕೈಗಾರಿಕೆಗಳಾಗಲಿ ಮತ್ತು ಜಾನುವಾರುಗಳಿಗೆ ನೀರಿನ ಸಮಸ್ಯೆ ಭಾಳ ಕೆಟ್ಟ ರೀತಿಯಲ್ಲಿ ಅದು ಸಮಸ್ಯೆಯನ್ನುಂಟು ಮಾಡ್ತಿತ್ತು. ಅಲ್ಲಿ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾದಂಥ ನದಿ ಈ ಚಂಬಲ್ ನದಿ ಕಣಿವೆ ಪ್ರದೇಶದಿಂದ ಭಾಳಷ್ಟು ಈ ಒಂದು ನೀರು ಮಳೆಗಾಲದಲ್ಲಿ ಹರಿದು ಬರ್ತಿರ್ತದೆ. ಮತ್ತು ಅದರೊಂದಿಗೆ ಅದು ಮುಖ್ಯವಾಗಿ ಈ ಒಂದು ಚಂಬಲ್ ನದಿ ಮಧ್ಯಪ್ರದೇಶದಲ್ಲಿ ಹುಟ್ಟಿ ಉತ್ತರಕ್ಕೆ ಹರಿದು ಮತ್ತೆ ಅದು ರಾಜಸ್ಥಾನವನ್ನು ಬಂದು ಸೇರ್ತದೆ. ಇದನ್ನು ಈ ಚಂಬಲ್ ಪ್ರದೇಶ, ಕಣಿವೆ ಪ್ರದೇಶ, ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ಮ್ಯಾಕ್ಸಿಮಮ್ ಮಳೆ ಬರ್ತಕ್ಕಂಥ ಒಂದು ಪ್ರದೇಶ ಎಂದು ಕನ್ಸಿಡರ್ ಮಾಡಲಾಗಿದೆ. ಮತ್ತು ಅಲ್ಲಿ ಈ ರಾಜಸ್ಥಾನ ಸರ್ಕಾರಗಳು ಭಾಳಷ್ಟು ನೀರಿನ ಸಂಗ್ರಹದ ಒಂದು ಯೋಜನೆಗಳನ್ನು ಹಾಕಿಕೊಂಡು ಮ್ಯಾಕ್ಸಿಮಮ್ 445 TMC ಅಷ್ಟು ನೀರನ್ನಲ್ಲಿ ಸಂಗ್ರಹ ಮಾಡ್ತಾರೆ. ಈ ಒಂದು 445 TMC ಅಷ್ಟು ನೀರು ನಮ್ಮ ದೇಶದ ಯಾವುದೇ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬರ್ತಕ್ಕಂಥ ಪ್ರದೇಶದಲ್ಲಿ ಸಂಗ್ರಹವಾಗತಕ್ಕಂಥ ನೀರಿನ ಮಟ್ಟಕ್ಕಿಂತ ಅತಿ ಹೆಚ್ಚು ನೀರಿನ ಸಂಗ್ರಹದ ಒಂದು ಯೋಜನೆಯಾಗಿದೆ. ಇಲ್ಲಿ ಈ ಚಂಬಲ್ ಪ್ರದೇಶದಲ್ಲಿ ಅದು ಒಂದು 261 ಕಿಲೋಮೀಟರ್ಗಳಷ್ಟು ದೂರ ಈ ಒಂದು ನದಿ ಹರಿತಿರ್ತದೆ. ಆಮೇಲೆ ಅದರ ಜೊತೆಗೆ ಉಪನದಿಗಳಾದಂಥವು ಪಾರ್ವತಿ ಆಗಲಿ ಅಥವಾ ಕಾಲಿ ಸಿಂಧು ಮತ್ತು ಬನಾಸ್ ಅಂತಕ್ಕಂಥ ಈ ಉಪನದಿಗಳು ಅದರೊಂದಿಗೆ ಮುಖ್ಯ ಚಂಬಲ್ ನದಿಯೊಂದಿಗೆ ಇವು ಹರಿದು ಹೋಗುತ್ತಿರ್ತವೆ. ಇನ್ನು ಪಶ್ಚಿಮ ಭಾಗ, ರಾಜಸ್ಥಾನದ ಪಶ್ಚಿಮ ಭಾಗದಲ್ಲಿ ಇಲ್ಲಿ ನೀರೇ ಇಲ್ಲ ಅನ್ನತಕ್ಕಂಥ ಒಂದು ಪರಿಸ್ಥಿತಿ ಇತ್ತು.
ಆದರೆ ಈ ಒಂದು ಚಂಬಲ್ ಕಣಿವೆ ಮತ್ತು ಅದರ ಒಂದು ಪಾರ್ವತಿ, ಕುಲಸಿಂಧು ಮತ್ತು ಬನಾಸ್ ಅಂತಕ್ಕಂಥ ಈ ಒಂದು ನದಿಗಳಿಂದ ಹರಿದು ಬರ್ತಕ್ಕಂಥ ಈ ಒಂದು ನೀರನ್ನು ಸಂಗ್ರಹಿಸಿ ಅದಕ್ಕೆ ಮತ್ತೆ ಕಿರು ಜಲಾಶಯಗಳನ್ನು ಮತ್ತು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಈ ರಾಜಸ್ಥಾನದ ಬೇರೆ ಪ್ರದೇಶದಲ್ಲಿ ಸ್ಕೇರ್ಸಿಟಿ ಇರತಕ್ಕಂಥ ಬವಣೆ ಇರತಕ್ಕಂಥ ಪ್ರದೇಶಕ್ಕೆ ಇಲ್ಲಿಯ ನೀರನ್ನು ಕೆರೆಗಳ ಮುಖಾಂತರ ಕಾಲುವೆಗಳನ್ನು ಮಾಡಿ, ಕೆರೆಗಳನ್ನು ಕಟ್ಟಿ, ಉಪನದಿಗಳನ್ನು ಮಾಡಿ, ಕಿರು ಜಲಾಶಯಗಳನ್ನು ಮಾಡಿ ಮತ್ತು ಚೆಕ್ ಡ್ಯಾಮ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿ ಇಲ್ಲಿಯ ಒಂದು ನೀರಿನ ಸಮಸ್ಯೆಯನ್ನು ಅಲ್ಲಿ ಪರಿಹಾರ ಮಾಡಲಾಗಿದೆ. ಅಲ್ಲಿ ಪ್ರತಿ ಒಂದು 4-5 ಕಿಲೋಮೀಟರ್ಗಳ ಒಂದು ಅಂತರದಲ್ಲಿ ಈ ಕಿರು ಜಲಾಶಯಗಳನ್ನು ಮತ್ತು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಬೇಕಾಗ್ತಕ್ಕಂಥ ಈ ಕೃಷಿಗಾಗಿ ಆಗಲಿ, ಆಗಲಿ, ಜಾನುವಾರುಗಳಿಗೆ ಮತ್ತು ಈ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಭಾಳಷ್ಟು ಅಲ್ಲಿ ನಿವಾರಣೆ ಮಾಡಿದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ಈ ಕಿರು ಜಲಾಶಯಗಳಾಗಲಿ ಅಥವಾ ಚೆಕ್ ಡ್ಯಾಮ್ಗಳು ಭಾಳಷ್ಟು ಎತ್ತರದ ಡ್ಯಾಮ್ಗಳು ಅಲ್ಲ. ಅದು ಕೇವಲ ಒಂದು 25-30 ಅಡಿಗಳ ಎತ್ತರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಚೆಕ್ ಡ್ಯಾಮ್ಗಳು ಮತ್ತು ಕಿರು ಜಲಾಶಯಗಳು. ಅಲ್ಲಿ ಸುಮಾರು 1970ರಿಂದ ಈ ಒಂದು ಯೋಜನೆಯನ್ನು ಕೈಗೊಂಡು ಅಲ್ಲಿ ಸುಮಾರು 719 ನಿಯರ್ಲಿ 720 ಚಿಕ್ಕ ಡ್ಯಾಮ್ ಕಿರು ಜಲಾಶಯಗಳನ್ನು ನಿರ್ಮಾಣ ಮಾಡಿ ಅಲ್ಲಿಯ ಒಂದು ನೀರಿನ ಬವಣೆಯನ್ನು ರಾಜಸ್ಥಾನ್ ಸರ್ಕಾರ ಅದನ್ನು ಸಂಪೂರ್ಣ ನಿವಾರಣೆ ಮಾಡಲು ಪ್ರಯತ್ನಪಟ್ಟಿದೆ ಮತ್ತು ಅದರಲ್ಲಿ ಒಂದು ಯಶಸ್ವಿ ಕೂಡ ಆಗಿದೆ. ಹಾಗೆ ಈ ರೀತಿಯ ಮಾದರಿ ಯೋಜನೆಗಳನ್ನು ಬೇರೆ ರಾಜ್ಯಗಳಲ್ಲಿಯೂ ಕೂಡ ಕೈಗೊಂಡಂಥ ಒಂದು ಸಂದರ್ಭದಲ್ಲಿ ಖಂಡಿತವಾಗಿಯೂ ನೀರಿನ ಬವಣೆಯನ್ನು ಮಾಡಲಿ. ಇದೇ ರೀತಿ ಇನ್ನೊಂದು ರಾಜ್ಯವನ್ನು ನಾವು ಮಾದರಿ ರಾಜ್ಯವನ್ನಾಗಿ ತೆಗೆದುಕೊಂಡಾಗ ಅದು ಬರುವುದು ಮಧ್ಯಪ್ರದೇಶ. ಈ ಮಧ್ಯಪ್ರದೇಶದ ಹಸಿರು ಕಾಡು ಇರತಕ್ಕಂಥ ಒಂದು ಪ್ರದೇಶ, ಆದರೂ ಕೂಡ ಅತ್ಯಂತ ಕೆಟ್ಟ ಸ್ಥಿತಿ ಅಲ್ಲಿ ಇರತಕ್ಕಂಥ ಒಂದು ಬುಂದೇಲ್ಖಂಡ್ ಅಂತಕ್ಕಂಥ ಒಂದು ಪ್ರದೇಶ ಅತ್ಯಂತ ಬರ ಪ್ರದೇಶ. ಅಲ್ಲಿ ತೀವ್ರ ಬರದ ಒಂದು ಸಂಕಷ್ಟವನ್ನು ಎದುರಿಸ್ತಕ್ಕಂಥ ಒಂದು ರಾಜ್ಯ. ಅಲ್ಲಿಯೂ ಕೂಡ ಭಾಳಷ್ಟು ಪ್ರತಿಯೊಂದು ಅಲ್ಲಿ ಮಾಡಿರುವುದು ಹೇಗೆ, ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಸದಸ್ಯನೂ ಕೂಡ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸರ್ಕಾರ, ಅಲ್ಲಿಯ NGOಗಳು ಮತ್ತು ಜನರು ಎಲ್ಲರೂ ಸೇರಿಕೊಂಡು ಅಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಮೆಂಬರ್, ತಾಲೂಕ್ ಪಂಚಾಯಿತಿ ಮೆಂಬರ್ ಮತ್ತು ಜಿಲ್ಲಾಯತಿ ಪಂಚಾಯತ್ ಪ್ರತಿಯೊಬ್ಬರು 1-2 ಡ್ಯಾಮ್ಗಳನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಪ್ರತಿಯೊಬ್ಬರು ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಯಿತೆಂದರೆ ಜನರೇ ಮುಂದೆ ಬಂದು ತಮ್ಮ ಸ್ವಂತ ಭೂಮಿಗಳನ್ನು, ಜಮೀನುಗಳನ್ನು, ಡ್ಯಾಮ್ಗಳನ್ನು ನಿರ್ಮಾಣ ಮಾಡಲು ಅವರೇ ಮುಂದೆ ಬಂದು ಅವರ ಸಹಾಯದಿಂದ ಭಾಳಷ್ಟು ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ಜಲ ಪರಿಸ್ಥಿತಿ, ಈ ಒಂದು ವಾಟರ್ ಸ್ಕೇರ್ಸಿಟಿಯನ್ನು ಸಂಪೂರ್ಣವಾಗಿ ಅವರು ನಿವಾರಣೆ ಮಾಡಿದ್ದಾರೆ. ಅಲ್ಲಿ ಸುಮಾರು 135 ಮಧ್ಯಮ ಮತ್ತು ಮೀಡಿಯಮ್ ಈ ಕಿರು ಜಲಾಶಯಗಳನ್ನು ಅಲ್ಲಿ ಕಟ್ಟಿ ಅಲ್ಲಿಯ ನೀರಿನ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಬೇರೆ ರಾಜ್ಯಗಳು, ನಮ್ಮ ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯ ನೀರಿನ ಸಮಸ್ಯೆಯನ್ನು ದೋಸ್ ಹೂ ಆರ್ ಫೇಸಿಂಗ್ ದಿಸ್ ಕೈಂಡ್ ಆಫ್ ವಾಟರ್ ಸ್ಕೇರ್ಸಿಟಿ ಅಂಥವರು ಈ ರೀತಿಯ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಸರ್ಕಾರವು ಈ ರೀತಿಯ ಯೋಜನೆಗಳಿಗೆ ಸಪೋರ್ಟ್ ಮಾಡಿ ನೀರಿನ ಬವಣೆಯನ್ನು ಖಂಡಿತವಾಗಿಯೂ ನಿವಾರಣೆ ಮಾಡಲು ಸಾಧ್ಯವಿದೆ. ಕೃಷಿಗೆ ಉತ್ತಮವಾದಂಥ ನೀರನ್ನು ಕೊಡ್ತಕ್ಕಂಥ ಯೋಜನೆ ಆಗ್ತದೆ. ಕೈಗಾರಿಕೆಗಳಿಗೆ ಕುಡಿಯುವ ನೀರಿನ ಯೋಜನೆ ಮತ್ತು ಜಾನುವಾರುಗಳು ಎಲ್ಲದಕ್ಕೂ ಈ ರೀತಿಯ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡು ನೀರಿನ ಬವಣೆಯನ್ನು ಖಂಡಿತವಾಗಿಯೂ ನಿವಾರಣೆ ಮಾಡಲು ಸಾಧ್ಯವಿದೆ. ಗೆಳೆಯರೇ, ಇದಾಗಿತ್ತು ಇಂದಿನ
ವಿಶೇಷ ಕಾರ್ಯಕ್ರಮ ಮತ್ತು ಇಂಥದ್ದೇ ಹೊಸ ಒಂದು ಶೀರ್ಷಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.